ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಜೆಡಿಎಸ್ ಹಾಗೆ ಬಿಜೆಪಿ ಜೊತೆಯಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಜೋಗರದೊಡ್ಡಿ ಗ್ರಾಮದಿಂದ ಮತ್ತೆ ಪಾದಯಾತ್ರೆ ಈಗ ಆರಂಭ ಆಗಿದೆ. ಬಿಡದಿಯತ್ತ ಸಾಗ್ತಾ ಇದೆ ವಿಪಕ್ಷ ನಾಯಕರ ಪಾದಯಾತ್ರೆ. ದೋಸ್ತಿಗಳು ಜೊತೆಯಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಮಾಡಲೇಬಾರದು, ರೈತರಿಗೆ ಅನ್ಯಾಯ ಆಗುತ್ತೆ, ಅಲ್ಲಿಯ ಹೊಲ ಗದ್ದೆಗಳೆಲ್ಲ ಹಸಿರು ಹಸಿರಾಗಿದೆ, ಕುಡಿಯೋ ನೀರು ಕೂಡ ಶುದ್ಧವಾಗಿದೆ, ಕುಡಿಯೋದಕ್ಕೆ ಯೋಗ್ಯವಲ್ಲದ ನೀರು ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅಂತ ಕೆಲವು ರಿಯಾಲಿಟಿ ಚೆಕ್ ಅನ್ನೆಲ್ಲ ಮಾಡಿದ್ರು ವಿಪಕ್ಷಗಳೇ ಸೇರ್ಕೊಂಡು. ಇದೀಗ ಇವತ್ತು ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಜೆಡಿಎಸ್ ಹಾಗೆ ಬಿಜೆಪಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸೇರಿದಂತೆ ಜೆಡಿಎಸ್ನ ಬಹಳಷ್ಟು ಜನ ನಾಯಕರಿದ್ದಾರೆ, ಹಾಗೆ ಬಿಜೆಪಿಯ ನಾಯಕರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಆರ್ ಅಶೋಕ್ ಕೂಡ ಉಪಸ್ಥಿತರಿರುವುದನ್ನು ಗಮನಿಸಬಹುದು ನಾವು. ಜೋಗರದೊಡ್ಡಿ ಗ್ರಾಮದಿಂದ ಮತ್ತೆ ಇದೀಗ ಪಾದಯಾತ್ರೆ ಪ್ರಾರಂಭ ಆಗಿದೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಬಿಡೋದಿಲ್ಲ, ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ವಿಪಕ್ಷಗಳು ಇದೀಗ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಪಾದಯಾತ್ರೆ ಸಾಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಹಾಗೆ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರಂತೂ ಈ ಹಿಂದಿನ ಕಾಂಗ್ರೆಸ್ ಸತ್ಯ ಶೋಧನಾ ಸಮಿತಿಯದ್ದು ಎನ್ನಲಾದ ದಾಖಲೆಯನ್ನ ಕೂಡ ತಂದಿದ್ರು. ಜನರ ಮುಂದೆ ಓದಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಯಾವ್ಯಾವ ನಾಯಕರು ಏನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ನೋಡ್ಬೇಕಿಲ್ಲಿ 2006ರಲ್ಲಿ ಯಾವ ಸತ್ಯಶೋಧನಾ ಸಮಿತಿ ಮಾಡಿದ್ರು, ಇಲ್ಲಿ ಇಬ್ರು ಮಹಾನ್ ನಾಯಕರು, ಒಬ್ರು ಇವತ್ತಿನ ವಿರೋಧ ಪಕ್ಷದ ನಾಯಕರು, ಇನ್ನೊಬ್ರು ಕಾಂಗ್ರೆಸ್ನ ಅಧಿನಾಯಕಿ ಏನು ಸಮಿತಿ ಮಾಡ್ತಾರೆ. ಇಲ್ಲಿ ನಾವೇನು ಕಾಗದ ಪತ್ರ ಇಟ್ಕೊಳ್ಳದೆ ಮಾತಾಡಲ್ಲ. ಇಲ್ಲಿ 18,000 ಜನಸಂಖ್ಯೆ ಇದೆ, 3,000 ಮನೆ ಇದೆ, 1,56,000 ತೆಂಗಿನ ಗಿಡ, 48,886 ಅಡಿಕೆ ಗಿಡ, 34,813 ಇತರೆ ಮರ, 28,275 ಮಾವಿನ ಮರ, 6,300 ಹುಣಸೆ ಮರ, 48,000 ತೇಗಿನ ಮರ, 13,000 ಬೇವಿನ ಮರ ಇವೆಲ್ಲ ಇದೆ ಅಂತ ಹೇಳೋದ್ರ ಜೊತೆಗೆ 1,230 ಎಕರೆ ರಾಗಿ, 716 ಎಕರೆ ಭತ್ತ, 484 ಎಕರೆ ಕಬ್ಬು, 248 ಎಕರೆ ತರಕಾರಿ, 661 ಎಕರೆ ರೇಷ್ಮೆ, 227 ಎಕರೆ ಬಾಳೆ ಬೆಳೆ. ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮಿಸ್ಟರ್ ಶಿವಕುಮಾರ್ ಅವರೇ, ನೀವೇನಾದ್ರೂ ದುರ್ಯೋಧನನ ರೀತಿ ಹಠ ಬಿಡದೆ ನಾನು ಮಾಡ್ತೀನಿ ಅಂದ್ರೆ ಕೊನೆಗೆ ದುರ್ಯೋಧನ ಗತಿನೇ ನಿಮಗೆ ಆಗುವಂಥದ್ದು. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ದಿನವೇ ನಾನು ಹೇಳಿದೆ, ಯಾವಾಗ ಇಲ್ಲಿರ್ತಕ್ಕಂಥ ಫಲವತ್ತಾದಂತ ಭೂಮಿಯನ್ನ ಕಬಳಿಸ್ಕೊಳ್ತಕ್ಕಂಥದಕ್ಕೆ ಫೈನಲ್ ನೋಟಿಫಿಕೇಶನ್ಗಳನ್ನ ಜಾರಿ ಮಾಡಿದ್ರು. ಕನಿಷ್ಠ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಇದರಲ್ಲಿ 35,000 ಕೋಟಿ ರಿಯಲ್ ಎಸ್ಟೇಟ್ ದಂಧೆ ಅವ್ರ ಕಣ್ಣು ಮುಂದೆ ಕಾಣ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ರಿಯಲ್ ಎಸ್ಟೇಟ್ ದಂಧೆ ಅಷ್ಟೇ ಕಾಣ್ತಾ ಇರೋದು. ಇನ್ನು ಇದೇ ಜೆಡಿಎಸ್ನ ಪಾದಯಾತ್ರೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ರಿಗೂ ಹೋರಾಟ ಮಾಡುವಂತ ಹಕ್ಕಿದೆ, ಮಾಡ್ಲಿ ಅಂತ ಹೇಳಿದ್ದಾರೆ. ಆದರೆ ಸಚಿವ ಪ್ರಿಯಾಂಕರ್ಗೆ ಇದು ಬಿಡದಿ ಪಾದಯಾತ್ರೆ ಅಲ್ಲ, ಜೆಡಿಎಸ್ನ 3ನೇ ತಲೆಮಾರಿನ ನಾಯಕತ್ವಕ್ಕಾಗಿ ಮಾಡ್ತಾ ಇರೋ ಹೋರಾಟ ಅಂತ ವ್ಯಂಗ್ಯವಾಡಿದ್ದಾರೆ. ಬನ್ನಿ ನೋಡೋಣ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿಭಟನೆ ಪಾದಯಾತ್ರೆ ಮಾಡೋಂಥ ಹಕ್ಕಿದೆ. ಪಾಪ ಅವರು ಏನ್ ಬೇಕಾದ್ರೂ ಮಾಡ್ಲಿ, ನಮ್ದೇನು ಅದಕ್ಕೇನು ಅಭ್ಯಂತರ ಏನಿಲ್ಲ. ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ. ಸತ್ಯ ಏನಿದೆ ಅದನ್ನ ನಾವು ಕೂಡ ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಮಾತಾಡಲಿ. ನೋಡಿ, ಇದು JDSನ ರಿವೈವಲ್ ಕ್ಯಾಂಪೇನ್. ಇದು ಅವರ 3ನೇ ತಲೆಮಾರಿನ ಒಂದು ನಾಯಕತ್ವವನ್ನು ಸ್ಥಾಪನೆ ಮಾಡುವಂಥ ಇಶ್ಯೂ ಇದು ರೈತರ ಇಶ್ಯೂ ಅಲ್ಲ. ಇದು ಈಗ ಭಾಳ ಸ್ಪಷ್ಟವಾಗಿ ನೀವು ಮೊನ್ನೆ ಶಿಕಾರಿಪುರದಲ್ಲಿ ನಡೆದಂಥ ಬರದ ಸಭೆಯಲ್ಲಿ, ಪರಿಶೀಲನಾ ಸಭೆಯಲ್ಲಿ ವಿಜೇಂದ್ರ ಅವ್ರು ಏನು ಹೇಳಿದರು? ಏನೋ ಪಾದಯಾತ್ರೆ JDS ಅವರು ಹಮ್ಮಿಕೊಂಡಿದ್ದಾರೆ, ಗೊತ್ತಿಲ್ಲ, ಇಟ್ ಇಸ್ ಅ ವೀಕ್ ಇಶ್ಯೂ ಅಂತ ವಿಜೇಂದ್ರ ಅವರೇ ಹೇಳಿರೋದಲ್ವ, ನಾವಲ್ಲ.
ಅದು ವಿಡಿಯೋ ಎಲ್ಲ ಕಡೆ ಓಡಾಡ್ತಾ ಇದೆ ನೋಡಿ. ನೀವೇ ಹಾಕಿ ಪ್ರಸಾರ ಮಾಡಿರೋದು ಮಾಧ್ಯಮದಲ್ಲಿ. ಮಧು ಬಂಗಾರಪ್ಪ ಅವ್ರ ಜೊತೆ ಚರ್ಚೆ ಮಾಡಬೇಕಾದಾಗ ಹೇಳ್ತಾರೆ ಅದೇನು ಇಶ್ಯೂ ಇದೆ ಗೊತ್ತಿಲ್ಲ, ಅದು ರೈತರು ಕೂಡ ಅದಕ್ಕೆ ನಂಬಿಕೆ ಇಲ್ಲ, ರೈತರು ಭಾಳಷ್ಟು ಜನ ಕಾಂಪನ್ಸೇಷನ್ ತೊಗೊಂಡ್ಬಿಟ್ಟಿದ್ದಾರೆ, ಇಟ್ಸ್ ಅ ವೀಕ್ ಇಶ್ಯೂ ಅಂದ್ಬಿಟ್ಟು ಯಾರು ಹೇಳಿರೋದು? BJP ರಾಜ್ಯಾಧ್ಯಕ್ಷ. ಪಾಪ ಅವರು ಸುಮ್ಮನೆ ಒಗ್ಗಟ್ಟು ತೋರಿಸ್ಲಿಕ್ಕಂತ ಕಾಟಾಚಾರಕ್ಕೆ ಹೋಗ್ತಾ ಇರೋದು ಇದು. ಸೊ ಅದರಿಂದ ಇದು JDS ರಿವೈವಲ್ ಏನೋ ವಾಕಥಾನ್, ಇದು ಬಿಟ್ಟರೆ ಬೇರೆದು ಯಾವುದೂ ಇಶ್ಯೂ ಇಲ್ಲ ಇದರಲ್ಲಿ. ಜೆಡಿಎಸ್ ಬಿಡದಿ ಪಾದಯಾತ್ರೆಗೆ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಪ್ರಾಯಶ್ಚಿತ್ತ ಯಾತ್ರೆಗೆ ಸ್ವಾಗತ, ಹಾರ್ದಿಕ ಸ್ವಾಗತ ಅಂತ ಬ್ಯಾನರ್ ಹಾಕಿದ್ದಾರೆ. ಬೈರಮಂಗಲ ಸರ್ಕಲ್ನಲ್ಲಿ ಬೃಹತ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಬಟ್ ಅದರಲ್ಲಿರುವಂತಹ ಪಿಕ್ಚರ್ ಅನ್ನ ನೀವು ಗಮನಿಸಬಹುದು. HDK ಹಾಗೆ BSY ತಮ್ಮ ಪುತ್ರರನ್ನ ಕೈ ಹಿಡಿದುಕೊಂಡು ಪಾದಯಾತ್ರೆ ನಡೆಸೋ ರೀತಿಯಾಗಿ ವ್ಯಂಗ್ಯ ಮಾಡಿ ಹಾಕಿರುವಂತ ಬ್ಯಾನರ್ ಇದು. ಬಿಡದಿ ಟೌನ್ಶಿಪ್ ರೂವಾರಿಗಳಾದ BJP ಹಾಗೆ JDSನವರ ಪ್ರಾಯಶ್ಚಿತ ಯಾತ್ರೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಈ ಪ್ರಾಯಶ್ಚಿತ ಯಾತ್ರೆ ಎರಡು ಕಡೆಯಿಂದಲೂ ಕೂಡ ಕೌಂಟರ್ ಆಗ್ತಾ ಇದೆ. ಇವ್ರು ಹೇಳೋದು ಪ್ರಾಯಶ್ಚಿತ ಯಾತ್ರೆ ಅಂತ, ಆ ಕಡೆಯಿಂದ ಅವ್ರು ಕೌಂಟರ್ ಕೊಡೋದು ಈ ಹಿಂದೆ ಅವ್ರು ಮಾಡಿರೋದು ಪ್ರಾಯಶ್ಚಿತ ಯಾತ್ರೆ ಅನ್ಸುತ್ತೆ ಅಂತ. ಸೊ ಇದೀಗ ಬ್ಯಾನರ್ ಅನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಇಡೀ ಪಾದಯಾತ್ರೆಯಲ್ಲಿ ಕಾಂಗ್ರೆಸ್, JDS ಹಾಗೆ BJPಯ ಪ್ರಾಯಶ್ಚಿತ ಯಾತ್ರೆ ಅಂತ ಕರೆಯುತ್ತಾ ಇದ್ರೆ ದೋಸ್ತಿ ಪಡೆ ತಿರುಗು ಬಿದ್ದಿದೆ. ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವುದಕ್ಕೆ ಜನರು ಪ್ರಾಯಶ್ಚಿತ ಪಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ರೆ, ಅಶೋಕ್ ಹಾಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಬನ್ನಿ ನೋಡೋಣ. ಪ್ರಾಯಶ್ಚಿತ ಹೌದು. ಇಂಥ ಸರ್ಕಾರ ಈ ರಾಜ್ಯದಲ್ಲಿ ತಂದ್ರಲ್ಲ, ಈ ಭಾಗದ ರೈತ ಬಂಧುಗಳು ಇಂಥ ಕೆಟ್ಟ ಸರ್ಕಾರ ತಂದಿರೋದಕ್ಕೆ ಪ್ರಾಯಶ್ಚಿತ ಮಾಡ್ತಾ ಇದ್ದಾರೆ. ಬೈರ್ಮಂಗಲ ಜನ ಓಟ್ ಹಾಕಿದಾರಲ್ಲ, ಯಾರೋ ಹೇಳ್ತಾನಲ್ಲ ಈಗ ಮಂತ್ರಿ ಆಗವನಲ್ಲ, ತುಂಡು ಮಂತ್ರಿ, ಅದಕ್ಕೆ ಪ್ರಾಯಶ್ಚಿತ್ತ ಈ ಬೈರ್ಮಂಗಲ ಜನ ಮಾಡ್ತಾ ಇದ್ದಾರೆ. ಪ್ರಾಯಶ್ಚಿತ್ತ ಮಾಡ್ಕೊಬೇಕಾಗಿರೋದು ಕಾಂಗ್ರೆಸ್ ಅವರು. ಯಾಕೆಂದ್ರೆ ಅವರ ಸತ್ಯಶೋಧನಾ ವರದಿಯಲ್ಲಿ ಈ ಪ್ರಾಜೆಕ್ಟ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ. ಅವ್ರು ಯಾವ ಮುಖ ಇಟ್ಕೊಂಡು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ? ಅದರಿಂದ ಪಾಪ ಮಾಡಿರೋರು ಅವರು. ಅದಕ್ಕೆ ಅವರು ಪಾಪದ ಪ್ರಾಯಶ್ಚಿತ್ತವನ್ನು ಇವತ್ತು ಯಾರಾದರೂ ಪಡಿಬೇಕಾದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಪಶ್ಚಾತ್ತಾಪನೋ ಅಥವಾ ಯಾರ ಪ್ರಾಯಶ್ಚಿತ ಪಾದಯಾತ್ರೆ ಆಗ್ತದೋ ಮುಂದಿನ ದಿನಗಳಲ್ಲಿ ಅದು ಜನ 28ಕ್ಕೆ ತೀರ್ಮಾನ ಮಾಡ್ತಾರೆ. ಆದರೆ ಒಟ್ಟಾರೆಯಾಗಿ ಜನಗಳ ಕಣ್ಣಲ್ಲಿ ನೀರನ್ನು ಹಾಕಿಸ್ಕೊಂಡು ರೈತರ ಎದೆ ಮೇಲೆ ಮರಣ ಶಾಸನವನ್ನು ಹೊರಟಿರ್ತಕ್ಕಂಥ ಕಾಂಗ್ರೆಸ್ನ ವಿರುದ್ಧವಾಗಿ ಇವತ್ತು ರೈತರು ಈ ಭಾಗದಲ್ಲಿ ಇವತ್ತು ಪುಟದೆದ್ದಿದ್ದಾರೆ. ರೈತರಿಗೆ ಉತ್ತರ ಕೊಡಬೇಕಾಗಿದೆ. ಬಿಡದಿ ಟೌನ್ಶಿಪ್ ವಿರುದ್ಧ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಾದಯಾತ್ರೆಗೆ ಸದನದಲ್ಲೇ ಉತ್ತರ ಕೊಡೋದಕ್ಕೆ DK ಪ್ಲಾನ್ ಮಾಡ್ಕೊಂಡಿದ್ದಾರೆ. ಶಾಸಕರ ಪಡೆಯನ್ನು ರಚಿಸೋದಕ್ಕೆ CM DK ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಬರ್ತಿ 30 ಶಾಸಕರ ಪಟ್ಟಿ ರೆಡಿ ಮಾಡೋದಕ್ಕೆ CM DK ನಿರ್ಧರಿಸಿದ್ದಾರೆ. ಸದನದಲ್ಲಿ BJP JDSಗೆ ತಕ್ಕ ಉತ್ತರವನ್ನ ಕೊಡೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸದನದಲ್ಲಿ ಸರ್ಕಾರದ ಪರ ಪ್ರಬಲವಾಗಿ ಮಾತನಾಡಬೇಕು ಅಂದ್ರೆ ಹೇಗೆ? ಈ ಹಿಂದಿನ ದಾಖಲೆಗಳನ್ನ ಇಟ್ಕೊಂಡು ಮಾತಾಡಬೇಕು. BJP ಹಾಗೆ JDS ಕಾಲದಲ್ಲಿ ಏನೇನೆಲ್ಲ ಆಗಿದೆ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆ ದಾಖಲೆಗಳನ್ನ ಇಟ್ಕೊಂಡು ಮಾತಾಡಬೇಕು ಅಂತ 30ಕ್ಕೂ ಹೆಚ್ಚು ಶಾಸಕರ ಪಟ್ಟಿಯನ್ನ ತರಿಸಿಕೊಂಡು CM ಚರ್ಚೆ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದ ಶಾಸಕರಿಗೆ CM DK ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಬಲವಾಗಿ ಮಾತಾಡೋ ಶಾಸಕರ ಜೊತೆ ಪ್ರತ್ಯೇಕ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. KPSC ಹಗರಣ ಬಗ್ಗೆನೂ ಉತ್ತರಕ್ಕೆ ಶಾಸಕರ ತಂಡವನ್ನ ರಚನೆ ಮಾಡಲಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ನಲ್ಲಿ ಬಿಡದಿ ವಿಚಾರದ ಸದ್ದು ಜೋರಾಗಿರುತ್ತೆ ಅನ್ನೋದರ ಸುಳಿವನ್ನ ಕೊಟ್ಟರು. ಆದ್ರೆ CM DK ಶಿವಕುಮಾರ್ ನಾವು ಉತ್ತರಿಸೋಕೆ ರೆಡಿ ಇದ್ದೀವಿ ಅಂತ ಹೇಳಿದ್ರು. ಅತ್ತ ಅಶೋಕ್ ಆಗಸ್ಟ್ 13ರಂದು ಅಧಿವೇಶನ ನಡೆಯುತ್ತಲ್ವಾ ಅವತ್ತು ನಿಮ್ಮ ಯೋಗ್ಯತೆ ಹರಾಜು ಹಾಕ್ತೀವಿ ಅಂತ ಗುಡುಗಿದ್ದಾರೆ. ಏನಿಲ್ಲ, ಇವತ್ತು ನಿನ್ನೆ ರಾತ್ರಿನೂ ಸಹ ನಮ್ಮ ಶಾಸಕರೆಲ್ಲ ಒಂದು ಮುಂದಿನ ಸದನದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಚರ್ಚೆ ಮಾಡ್ಕೊಂಡಿದ್ದಾರೆ. ಇವತ್ತು ಚಾಮುಂಡೇಶ್ವರಿಯ ದರ್ಶನ ಪಡೆದು ಈ ಇಂಥ ಕೆಟ್ಟ ಭ್ರಷ್ಟ ದರೋಡೆ ಸರ್ಕಾರಕ್ಕೆ ಯಾವ ರೀತಿ ಚಾಟಿಯೇಟ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮವರೆಲ್ಲ ತಯಾರಾಗಿದ್ದಾರೆ. ಜನ ಯಾವಾಗ ಬರಬೇಕು ಅಂತ ಬಯಸಿ ತೀರ್ಮಾನ ತಗೋತಾರೆ ಆಗ ಬರ್ತೀನಿ. ಇಲ್ಲ, ಅವ್ರು ದೊಡ್ಡವರಿದ್ದಾರೆ, ಅವ್ರು ಭಾಳ ಕೆಲಸ ಇದೆ, ಅವರಿಗೆ ಬಿಟ್ಟಿದ್ದೀವಿ, ಅದಕ್ಕೆ ಬೇರೆ ಕೆಲಸ ಮಾಡ್ಲಿಕ್ಕೆ ಬಿಟ್ಟಿದ್ದೀವಿ. ಅಸೆಂಬ್ಲಿಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಮಾತಾಡಲಿ, ಅಸೆಂಬ್ಲಿಲೂ ಏನು ಉತ್ತರ ಕೊಡಬೇಕು ಮಾಡ್ತೀವಿ, ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡಲಿ. ಅವಕ್ಕೆಲ್ಲ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ.
ಇನ್ನು ಇಷ್ಟಕ್ಕೆ ಸುಮ್ಮನಾಗಿಲ್ಲ ಕುಮಾರಸ್ವಾಮಿ ಅವರು. ಮುಂದಿನ ಚುನಾವಣೆಯಲ್ಲಿ ಸರ್ವನಾಶ ಆಗ್ತೀರಿ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಬಾಲಕೃಷ್ಣ, ಯೋಜನೆ ಶುರು ಮಾಡಿದವರು ನೀವೇ, ಸರ್ವನಾಶ ಆಗೋದಾದ್ರೆ ನೀವೇ ಅಂತ ಹೇಳಿದ್ದಾರೆ. ಯಾರನ್ನ ಮೆಚ್ಚಿಸ್ಕೊಳ್ಳಿಕ್ಕೆ ನೀವು ಏನು ಟೀಕೆ ಮಾಡಿದ್ರು ಮುಂದಿನ ಚುನಾವಣೆ ಇದೆಯಲ್ಲ, ಸರ್ವನಾಶ ಆಗೋಯ್ತೀರಿ ಹುಷಾರು, ಎಚ್ಚರಿಕೆ. ಈಗ ಬಿಡದಿ ಪ್ರಾಜೆಕ್ಟ್ದು ಇವತ್ತು ಅದರಿಂದ ದೊಡ್ಡ ಅಡ್ವರ್ಟೈಸ್ಮೆಂಟು. ಯಾರೋ ಪಾಪ ರಾಜಣ್ಣ ಅನ್ನೋಕ್ಕಿಲ್ಲ, ನಿಮ್ಮ ಯೋಗ್ಯತೆಗೆ ಸರ್ಕಾರ ಕೊಡೋ ಯೋಗ್ಯತೆ ಇಲ್ಲ, ಯಾವ್ದಕ್ಕೂ ಜಾಹೀರಾತು ಕೊಡ್ತೀರಿ? ಪಾಪ ನೊಂದು ಬಿಟ್ಟವ್ರಂತೆ. ಏನು ಇಸ್ಪಿಟ್ಟಾಡ್ ನೊಂದವ್ರ? ಪಾಪ ಸಂಕಷ್ಟಕ್ಕೆ ಒಳಗಾಗಿರೋದು. ಇಲ್ಲ ಅದಂಥವು ಆನ್ಲೈನ್ ಲಾಟ್ರಿ ನಡೆಸಿ ಸಂಕಷ್ಟಕ್ಕೆ ಒಳಗಾಗಿದ್ದೀರಾ? ಅದಕ್ಕೆ ಭೂಮಿ ಮಾರಾಟ ಮಾಡಬೇಕಾ? ಆ ಸಾಲ ತೀರಿಸ್ಕೊಳ್ಳೋದಕ್ಕೆ? ಬಿಡದಿ ಪ್ರಾಜೆಕ್ಟ್ದು ಅದೇನು ಹೇಳೋಲ್ಲ, 2018ರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟವರಲ್ಲ. ಕುಮಾರಸ್ವಾಮಿ ತಕ್ಕ ಅದು ಯಾರು ಬಂದಿದ್ದಾರೋ ಗೊತ್ತಿಲ್ಲ. ಬಿಡದಿ ನಮ್ಮ ರೈತರು ಅದೇನೋ ರೆಡ್ ಝೋನ್ ತೆಗೀರಿ ಅಂತ ಹೇಳಿ ಈ ಮಾತನ್ನು ಒಂದು ಜಾಹೀರಾತು ಕೊಡೋಕ್ಕೂ ಒಂದು ಜನ ನಂಬ್ಕೊಳ್ಳೋ ಥರ ಜಾಹೀರಾತು ಕೊಡಿ. ನೀವೇ ಅದೆಂತ ನೆನ್ನೆ ಹೇಳಿದ್ದೀನಿ, ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ದು ಇದೇ ಶಿವಕುಮಾರ ಮೆಂಬರ್. ಅದಕ್ಕೆ ಈಗೇನು ಮುಖ್ಯಮಂತ್ರಿಗಳವರ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಕೊಟ್ಟಿರೋ ವರದಿ ನೆನ್ನೆ ತೋರಿಸಿದ್ದೀನಿ ನಿಮಗೆಲ್ಲ. ಕಾಂಗ್ರೆಸ್ನ ವತಿಯಿಂದ ಮಾಡಿದಂಥ ಸದನ ಸಮಿತಿ ಅದು ಬಿಡದಿ ಭಾಗ ಫಲವತ್ತಾದ ಭೂಮಿ, ಇಷ್ಟು ಲಕ್ಷ ತೆಂಗಿನ ಗಿಡ ಅವೆ, ಮಾವಿನ ಮರ ಅವೆ, ಹುಣಸೆ ಮರ ಅವೆ, ಅವರೇ ಬರ್ಕೊಂಡವ್ರೆ ಆ ಸದನ ಸಮಿತಿ ರಿಪೋರ್ಟ್ನಲ್ಲಿ. ಅದನ್ನು ನೆನ್ನೆ ಜನಗಳ ಮುಂದೆ ಇಟ್ಟಿದ್ದೀನಿ. ಅವತ್ತೇನು ಹೇಳಿದ್ರು, ಅವತ್ತು ಅವರೇ ಹೇಳಿದ್ದಾರೆ ಸದನ ಸಮಿತಿ ರಿಪೋರ್ಟ್ನಲ್ಲಿ, ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಲಿ ರೈತರ ಭೂಮಿಯನ್ನು ತೆಗೆದುಕೊಳ್ತಕ್ಕಂಥ ಅಧಿಸೂಚನೆ ಹೊರಡಿಸಿಲ್ಲ ಅಂತೇಳಿ ಆ ಸದನ ಸಮಿತಿ ರಿಪೋರ್ಟಲ್ಲಿ ಅವರೇ ಬರ್ಕೊಂಡವೆ ಕಾಂಗ್ರೆಸ್ನವು. ಆ ಸ್ವಲ್ಪ ಸಮಯ ಇದ್ದರೆ ಅವೆಲ್ಲ ಕೂತ್ಕೊಂಡು ತರಿಸ್ಕೊಂಡು ಓದ್ಕೊಳ್ರಪ್ಪ. ನಮ್ಮ ಸ್ಟ್ಯಾಂಡಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಮಾಡಬೇಕು ಅಂದರೆ ನಮ್ಮ ಪಕ್ಷದಲ್ಲಿ ಯಾವತ್ತು ಜನವಿರೋಧಿ ಕಾರ್ಯಕ್ರಮ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ. ಯೋಚನೆ ಮಾಡಿದ್ರೆ ಕುಮಾರಸ್ವಾಮಿ ಸರ್ವನಾಶ ಆದ್ರೆ ಕುಮಾರಸ್ವಾಮಿ ಸರ್ವನಾಶ ಆಗಬೇಕು, ನಾವ್ಯಾರು ಸರ್ವನಾಶ ಆಗಲ್ಲ. ಅವ್ರೇನು ಸರ್ವನಾಶ ಆಗಬೇಕು ಅಂತ ಹೇಳಿದ್ರೆ ಚಾಮುಂಡಿ ಮುಂದೆ ಯೋಚನೆ ಮಾಡಿದವ್ರು ಯಡಿಯೂರಪ್ಪ ಕುಮಾರಸ್ವಾಮಿ. ಆ ತಾಯಿ ನೋಡ್ಕೊಳ್ಳಿ, ನಾವೇನು ಅವ್ರ ಬಗ್ಗೆ ನಾವು ಹೇಳೋದು ಬೇಡ, ಹಂಗೆಲ್ಲ ಮಾತಾಡಬಾರ್ದು. ಒಬ್ಬ ಹಿರಿಯ ಸಚಿವರಾಗಿ ಕೇಂದ್ರ ಮಂತ್ರಿಗಳಾಗಿ ಹಂಗೆಲ್ಲ ಸರ್ವನಾಶ ಆಗಬೇಕು ಅದೇನೋ ಇದಕ್ಕೆ ನುಗ್ಬಿಡಿ ಅಂತ ಸ್ವಲ್ಪ ಬಾಲಿಶವಾಗಿ ಅವ್ರು ಮಾತಾಡ್ತಕ್ಕಂಥದ್ದನ್ನ ಬಿಡಬೇಕು. ಆ ಯೋಚನೆ ಮಾಡೋರು ಸರ್ವನಾಶ ಆಗಲಿ ಅಂತಂದ್ರೆ ಮಾಡಿರೋರೇನೆ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ. ಆ ತಾಯಿ ನೋಡ್ಕೊಳ್ಳಿ ಯಾರು ಮಾಡೋರು. ಸರ್, ಈಗ ನಮಗೆ ಹಾಗೂ JDS ವಿರುದ್ಧ ಮಾತಾಡೋದಕ್ಕೆ ಹಲವಾರು ಸಚಿವರನ್ನ ಬಿಟ್ಟಿದ್ದಾರೆ ಅಂತ ಆರೋಪ ಸರ್. ಯಾರನ್ನ ಬಿಟ್ಟವ್ರಿ? ಯಾಕೆ ಬಿಟ್ಟವ್ರಿ? ಇರೋ ವಿಚಾರ ಹೇಳ್ತೀವಿ, ತಪ್ಪಿದ್ರೆ ಹೇಳಿ ನಮಗೆ. ಏನು ನಾವೇನು ಎಳೆ ಮಕ್ಳ? ನಾವು ಅವ್ರ ಜೊತೆ ಬೆಳೆದಿರೋರಪ್ಪ, ಅವ್ರ ಕತೆ ಎಲ್ಲ ಗೊತ್ತು ನಮಗೆ A to Z. ಸರ್ವನಾಶ ಆಗುತ್ತೆ ಅಂದ್ರೆ ಪಕ್ಷ 2008ಕ್ಕೆ ಅಂದ್ರೆ ನೀವು ಸರ್ವನಾಶ ಆಗ್ತೀರಾ ಅಂತ ಕೊಟ್ಟಿದ್ದಾರೆ. ನೋಡೋಣ ಯಾರು ಆಗ್ತಾರೆ ಅನ್ನೋದು 2028ಕ್ಕೆ ಯಾರ್ಯಾರು ಏನೇನು ಆಗ್ತಾರೆ ಅನ್ನೋದನ್ನ ಕಾದು ನೋಡೋಣಂತೆ. ನಮ್ಮ ಕೈಲಿಲ್ಲ, ದೇವ್ರ ಕೈಲಿರೋದು. ಅವರು ಪಾಪ ಇವತ್ತು ಯಾವುದೋ ಲೋಕದಲ್ಲಿದ್ದಾರೆ, ಆ ಲೋಕದಲ್ಲಿ ಇಡೋದನ್ನ ಇಳಿಸ್ತಾರೆ ಜನ. ರೈತರ ಬಗ್ಗೆ ಈ ಭಾಗದಲ್ಲಿ ಮತ ಕೊಟ್ಟಂತ ಹೆಣ್ಣು ಮಕ್ಕಳು ಕಳೆದ ಚುನಾವಣೆಯಲ್ಲಿ ಮತ ಕೊಟ್ಟಿದ್ದಕ್ಕೆ ಅವ್ರು ಭಾಳ ಹಾಳು ಮಾಡಲಿಕ್ಕೆ ಹೊಟ್ಟಿದ್ದಾರೆ. ರೈತರ ಭೂಮಿನ ವಶಪಡಿಸ್ಕೊಳ್ಳೋದಕ್ಕೆ ಇವತ್ತು ಯಾವ ಪುರುಷಾರ್ಥಿಗೆ ಮಾಡ್ತಾ ಇದ್ದಾರೆ? ಯಾರಿಗೆ ಮಾಡ್ತಾ ಇದ್ದಾರೆ? ಏನು ರೈತರು ಬೇಕು ಅಂತ ಕೇಳೋರ? ಇವತ್ತು ಅಲ್ಲೆಲ್ಲ ಪಕ್ಕದ ಏನೋ ಇವತ್ತು ಹೇಳ್ತಾರೆ 3 ಕೋಟಿ ಕೊಡ್ತೀವಿ. ಏನಿದ್ದು ವ್ಯಾಪಾರ? ಏನು ಪ್ರತಿ ವಾರಕ್ಕೆ ಏನು ರೇಟ್ ರೈಸ್ ಮಾಡ್ತಾರ? ಅಲ್ಲಿ ಪಕ್ಕದಲ್ಲಿ ಈಗಲ್ಟನ್ನಲ್ಲಿ ಖರಾಬ್ ಭೂಮಿನ 12 ಕೋಟಿ ಫಿಕ್ಸ್ ಮಾಡ್ತಾರೆ. ಈಗ ಅದ್ಯಾರೋ ಆ ಫಿಕ್ಸ್ನ ಒಪ್ಪಿಗೆ ಕೊಟ್ಟಂಥ ಒಬ್ಬರು ಮಾಜಿ ಇವ್ರನ್ನ ಇಲ್ಲಿ ಈಗ ಸಮಿತಿ ಮಾಡ್ತಾರಂತೆ. ಅವ್ರನ್ನ ಎಷ್ಟಿಡ್ತಾರೆ? ಈಗಾಗಿದ್ರು ದುಡ್ಡನ್ನ 10 ವರ್ಷದಿಂದ 12 ಕೋಟಿ ರೇಟ್ ಸರ್ಕಾರ ಫಿಕ್ಸ್ ಮಾಡಿದ್ರು. ಇದೇ ಶಿವಕುಮಾರ್. ಈಗ ಇದಕ್ಕೆ ಎಷ್ಟು ಕೊಡ್ತಾರೆ?